ನಮಸ್ಕಾರ. ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ಆ, ಕ್ರಿಶ್ಚಿಯನ್ ದೇವತಾಶಾಸ್ತ್ರದಲ್ಲಿ ಬಹಳ ಆಳವಾದ ಮತ್ತು ಸತ್ಯ ಹೇಳ್ಬೇಕಂದ್ರೆ ಸ್ವಲ್ಪ ಸಂಕೀರ್ಣವಾದ ಒಂದು ಪರಿಕಲ್ಪನೆ. ಹೌದು. ನಮಸ್ಕಾರ. ನಮ್ಮ ಮುಂದಿರುವ ಮೂಲಗಳ ಪ್ರಕಾರ ಸೃಷ್ಟಿಕರ್ತನೆ ಒಂದು ಸೃಷ್ಟಿಯಾಗಿ ಭೂಮಿಗೆ ಬಂದು ಈ ಇಡೀ ವಿಶ್ವದ ಅಂದ್ರೆ ಕಾಲ ಮತ್ತು ಸ್ಥಳದ ಮೇಲಿನ ಅಧಿಕಾರವನ್ನು ಉತ್ತರಾಧಿಕಾರವಾಗಿ ಪಡೆದನಂತೆ. ಹೌದು, ಇದು ಮೊದಲ ನೋಟಕ್ಕೆ ಸ್ವಲ್ಪ ಗೊಂದಲ ಅನಿಸಬಹುದು. ಹ್ಮ್ ಆದರೆ ಇದೊಂದು ದೊಡ್ಡ ದೈವಿಕ ಯೋಜನೆಯ ಭಾಗ. ಇದು ಕೇವಲ ಪಾಪಪುಣ್ಯದ ಲೆಕ್ಕಾಚಾರ ಅಷ್ಟೇ ಅಲ್ಲ. ಓಕೆ. ಬದಲಾಗಿ ಅಧಿಕಾರ, ವಿಧೇಯತೆ ಮತ್ತು ಸೃಷ್ಟಿಯ ಅಂತಿಮ ಗುರಿಯ ಬಗ್ಗೆ ಒಂದು ಆಳವಾದ ನೋಟವನ್ನು ಕೊಡುತ್ತೆ. ಸರಿ. ಹಾಗಾದ್ರೆ ಇದನ್ನೊಮ್ಮೆ ಬಿಡಿಸಿ ನೋಡೋಣ. ನನ್ನ ತಲೆಯಲ್ಲಿ ಬರುವ ಮೊದಲ ಪ್ರಶ್ನೆ ಇದು. ಹೇಳಿ. ಸರ್ವಶಕ್ತನಾದ ದೇವರಿಗೆ ಈ ರೀತಿ ಕಾನೂನಾತ್ಮಕವಾಗಿ ಅಧಿಕಾರವನ್ನು ಪಡೆಯುವ ಅವಶ್ಯಕತೆ ಇದೆಯಾ? ಆತ ಸುಮ್ನೆ ತಾನೇ ರಾಜ ಅಂತ ಘೋಷಿಸ್ಬೋದಿತ್ತಲ್ವಾ? ಈ ಇಡೀ ಪ್ರಕ್ರಿಯೆ ಯಾಕೆ ಬೇಕಿತ್ತು? ಅತ್ಯುತ್ತಮ ಪ್ರಶ್ನೆ. ಇದೇ ಈ ಇಡೀ ವಿಷಯದ ತಿರುಳು. ನೋಡಿ, ದೇವರು ಸರ್ವಶಕ್ತನೇ, ಅದರಲ್ಲಿ ಅನುಮಾನವಿಲ್ಲ. ಹೌದು. ಆದ್ರೆ ಆತ ನ್ಯಾಯವಂತನೂ ಹೌದು. ಮೂಲಗಳ ಪ್ರಕಾರ ದೇವರು ಕಾಲ ಮತ್ತು ಸ್ಥಳವನ್ನು ಸೃಷ್ಟಿಸಿದಾಗ ಜೀವಿಗಳಿಗೆ ಸ್ವತಂತ್ರ ಇಚ್ಛಾಶಕ್ತಿಯನ್ನು ಕೊಟ್ರು. ಓಕೆ. ಆದ್ರೆ ಆ ಇಚ್ಛಾಶಕ್ತಿಯ ಜೊತೆಗೆ ಪಾಪ ಮಾಡುವ ಸಾಧ್ಯತೆಯೂ ಇತ್ತು. ಓಕೆ, ಪಾಪದ ಸಾಧ್ಯತೆ. ಹೌದು. ಪಾಪವಿರುವ ಯಾವುದೇ ಸೃಷ್ಟಿ ದೇವರ ಆ ಪರಿಶುದ್ಧತೆಯನ್ನು ನೇರವಾಗಿ ಎದುರಿಸಿದ್ರೆ ಬದುಕಲು ಸಾಧ್ಯವಿಲ್ಲ. ಸರಿ. ಹಾಗಾಗಿ ದೇವರು ಒಂದು ನಿರ್ದಿಷ್ಟ ಅವಧಿಯವರೆಗೆ ಕಾಲ ಮತ್ತು ಸ್ಥಳಗಳಲ್ಲಿ ತಮ್ಮನ್ನು ತಾವು ಒಂದು ರೀತಿ ಮರೆಮಾಡಿಕೊಂಡ್ರು. ಹೌದು, ಮರೆಮಾಡಿಕೊಳ್ಳಲು ನಿರ್ಧರಿಸಿದ್ರು. ಇದೊಂದು ರೀತಿಯಲ್ಲಿ ತಮ್ಮ ಪೂರ್ಣ ಪ್ರಭಾವವನ್ನು ತಡೆಹಿಡದಂತೆ. ದೇವರು ತಮ್ಮನ್ನು ಮರೆಮಾಡಿಕೊಳ್ತಾರೆ ಅನ್ನೋದು ಒಂದು ವಿಚಿತ್ರವಾದ ಕಲ್ಪನೆ. ಹಾಗಾದ್ರೆ ದೇವರು ಮರೆಯಲಿದ್ದುಕೊಂಡು ಆಡಳಿತ ನಡೆಸುವುದು ಹೇಗೆ? ತಮ್ಮ ಅಧಿಕಾರವನ್ನು ಹೇಗೆ ಚಲಾಯಿಸ್ತಾರೆ? ಅದಕ್ಕಾಗಿಯೇ ಒಂದು ವ್ಯವಸ್ಥೆಯನ್ನು ರೂಪಿಸಲಾಯಿತು. ದೇವರು ತಮ್ಮ ಅಧಿಕಾರವನ್ನು ನೇರವಾಗಿ ಚಲಾಯಿಸುವ ಬದಲು ಕಾಲ ಮತ್ತು ಸ್ಥಳದಲ್ಲಿ ತಮ್ಮ ಹೆಸರನ್ನು ಮತ್ತು ಸಿಂಹಾಸನವನ್ನು ಸ್ಥಾಪಿಸಿದರು. ಹೆಸರು ಅಂದ್ರೆ? ಇಲ್ಲಿ ಹೆಸರು ಅಂದ್ರೆ ಕೇವಲ ಒಂದು ಪದವಲ್ಲ. ಹಾಗಾದ್ರೆ ದೇವರ ಹೆಸರು ಅನ್ನೋದು ಅವರ ವಿಸಿಟಿಂಗ್ ಕಾರ್ಡ್ ತರ ಅಲ್ಲ. ಇಲ್ಲ, ಖಂಡಿತ ಇಲ್ಲ. ಬದಲಾಗಿ ಅವರ ಪವರ್ ಆಫ್ ಅಟೋರ್ನಿ ಇದ್ದಾಗೆ. ಯಾರು ಅದನ್ನ ಹಿಡಿದುಕೊಂಡಿರ್ತಾರೋ ಅವರೇ ಅಧಿಕಾರ ಚಲಾಯಿಸಬಹುದು, ಅಲ್ವಾ? ನಿಖರವಾಗಿ. ಇದಕ್ಕಿಂತ ಚೆನ್ನಾಗಿ ಹೇಳಲು ಸಾಧ್ಯವಿಲ್ಲ. ಆ ಹೆಸರು ದೇವರ ಸಂಪೂರ್ಣ ಅಧಿಕಾರ, ಮಾಲೀಕತ್ವ ಮತ್ತು ನ್ಯಾಯತೀರ್ಪಿನ ಹಕ್ಕನ್ನು ಪ್ರತಿನಿಧಿಸುತ್ತೆ. ಹಾಗಾಗಿ ಆ ಹೆಸರನ್ನು ಯಾರು ಉತ್ತರಾಧಿಕಾರವಾಗಿ ಪಡೆಯುತ್ತಾರೋ ಅವರೇ ಈ ಕಾಲ ಮತ್ತು ಸ್ಥಳದ ನ್ಯಾಯಯುತವಾದ ಒಡೆಯರಾಗ್ತಾರೆ. ಸರಿ. ಉತ್ತರಾಧಿಕಾರಕ್ಕೆ ಪಾಪರಹಿತವಾಗಿರ್ಬೇಕು ಅನ್ನೋದು ಒಂದು ನಿಯಮ. ಹೌದು. ಆದ್ರೆ ದೇವರನ್ನು ಬಿಟ್ಟು ಬೇರೆ ಯಾರೂ ಪಾಪರಹಿತರಲ್ಲ. ಸೊ ಇದೊಂದು ಕ್ಯಾಚ್ 22 ಪರಿಸ್ಥಿತಿಯಾಯ್ತು. ಹೌದು, ನಿಜ. ಹಾಗಾದ್ರೆ ಈ ಗಂಟನ್ನು ದೇವ್ರು ಬಿಡಿಸಿದ್ದು ಹೇಗೆ? ಇದೇ ಆ ದೈವಿಕ ಯೋಜನೆಯ ಅದ್ಭುತವಾದ ಭಾಗ. ಮೂಲಗಳು ಈ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿವೆ. ದೇವರ ಹೆಸರನ್ನು ಉತ್ತರಾಧಿಕಾರವಾಗಿ ಪಡೆಯಲು ಒಂದೇ ಒಂದು ಯೋಗ್ಯತೆ ಬೇಕು: ಸಂಪೂರ್ಣವಾಗಿ ಪಾಪರಹಿತವಾಗಿರುವುದು. ಒಂದು ಸಣ್ಣ ಕಲೆಯೂ ಇರಬಾರದು. ಸರಿ. ಇದು ಮನುಷ್ಯರಿಗೆ ಅಸಾಧ್ಯ. ಹೌದು, ಮನುಷ್ಯರಿಗೆ ಅಥವಾ ಬೇರೆ ಯಾವುದೇ ಸೃಷ್ಟಿಗೂ ಇದು ಅಸಾಧ್ಯ. ಹಾಗಾದ್ರೆ ಇದು ಒಂದು ರೀತಿಯಲ್ಲಿ ಬಗೆಹರಿಯದ ಸಮಸ್ಯೆಯಾಯಿತು. ಸೃಷ್ಟಿಗಳಿಗೆ ಒಂದು ಉತ್ತರಾಧಿಕಾರವಿದೆ, ಆದರೆ ಅದನ್ನು ಪಡೆಯಲು ಸೃಷ್ಟಿಗಳಿಗೆ ಯೋಗ್ಯತೆ ಇಲ್ಲ. ನಿಖರವಾಗಿ. ಈ ಸಮಸ್ಯೆಗೆ ಪರಿಹಾರವಾಗಿ ದೇವರಲ್ಲೇ ಇರುವ ಎರಡನೇ ವ್ಯಕ್ತಿ, ಅಂದ್ರೆ ದೇವರ ಮಗನು, ಓಕೆ, ತಾವೇ ಸೃಷ್ಟಿಯಾಗಿ ಬರಲು ನಿರ್ಧರಿಸಿದ್ರು. ಇದನ್ನು ಅರ್ಥ ಮಾಡ್ಕೊಳ್ಳಲು ದೇವರು ಅನ್ನೋದನ್ನ ಒಂದು ಬಹು ಆಯಾಮದ ಅಸ್ತಿತ್ವ ಅಂತ ಯೋಚಿಸಬೇಕು. ಸರಿ. ನಾವು ಇಲ್ಲಿ ಮಾತನಾಡುತ್ತಿರುವುದು ಆ ಅಸ್ತಿತ್ವದ ಒಂದು ನಿರ್ದಿಷ್ಟ ವ್ಯಕ್ತಿತ್ವದ ಬಗ್ಗೆ, ಯಾರು ಸೃಷ್ಟಿಯೊಂದಿಗೆ ನೇರವಾಗಿ ಸಂವಹನ ನಡೆಸಲು ಮುಂದೆ ಬಂದ್ರು. ಅಂದ್ರೆ ಅವರು ಸೃಷ್ಟಿಯಾಗಿ ಬಂದಾಗ ಅವರು ಮೂಲದಲ್ಲಿ ದೇವರಾಗಿದ್ರು, ಸೃಷ್ಟಿಯ ನಿಯಮಗಳಿಗೆ ಒಳಪಟ್ರು. ಆ ಮೂಲಕ ಸೃಷ್ಟಿಯ ಕಡೆಯಿಂದ ಒಬ್ಬ ಪ್ರತಿನಿಧಿಯಾಗಿ ಆ ಉತ್ತರಾಧಿಕಾರಕ್ಕೆ ಅರ್ಹತೆಯನ್ನು ಗಳಿಸ್ಕೊಂಡ್ರು. ಇದೇನಾ? ಹೌದು. ಮೂಲಗಳಲ್ಲಿ ತಮ್ಮನ್ನು ತಾವು ಬರೆದು ಮಾಡಿಕೊಂಡ್ರು ಅನ್ನೋ ಮಾತು ಬರುತ್ತೆ. ಒಂದು ನಿಮಿಷ. ತಮ್ಮನ್ನು ತಾವು ಬರೆದು ಮಾಡಿಕೊಂಡ್ರು ಅಂದ್ರೆ ಏನು? ತಮ್ಮ ದೈವಿಕ ಶಕ್ತಿಯನ್ನು ಕಳೆದುಕೊಂಡ್ರಾ? ಇಲ್ಲ ಇಲ್ಲ. ಅಥವಾ ಆ ಶಕ್ತಿಯನ್ನು ಬಳಸದಿರಲು ನಿರ್ಧರಿಸಿದ್ರಾ? ಇದೊಂದು ದೊಡ್ಡ ವ್ಯತ್ಯಾಸ. ಬಹಳ ಮುಖ್ಯವಾದ ಪ್ರಶ್ನೆ. ಅವರು ತಮ್ಮ ದೈವತ್ವವನ್ನು ಕಳೆದುಕೊಳ್ಳಲಿಲ್ಲ. ಹಾಗಾಗಿದ್ರೆ ಅವರು ದೇವರಾಗಿ ಉಳಿಯುತ್ತಿರಲಿಲ್ಲ. ಓ ಸರಿ. ಬರಿದು ಮಾಡಿಕೊಂಡ್ರು ಅಂದ್ರೆ ಹೇಗೆ ಅಂದ್ರೆ,
ಒಬ್ಬ ರಾಜನು ತನ್ನ ಅರಮನೆಯ ಸೌಲಭ್ಯಗಳನ್ನೆಲ್ಲ ಬಿಟ್ಟು ಸಾಮಾನ್ಯ ಪ್ರಜೆಯಂತೆ ಬದುಕಲು ನಿರ್ಧರಿಸಿದ ಹಾಗೆ ಓಕೆ. ರಾಜನ ಹಕ್ಕುಗಳು ಅವನಲ್ಲಿಯೇ ಇರ್ತವೆ, ಆದರೆ ಅವನು ಅವುಗಳನ್ನ ಬಳಸೋದಿಲ್ಲ. ಅದೇ ರೀತಿ ದೇವರ ಮಗನು ತನ್ನ ದೈವಿಕ ಶಕ್ತಿ ಮತ್ತು ಅಧಿಕಾರವನ್ನು ಸ್ವಂತ ಇಚ್ಛೆಯಿಂದ ಬದಿಗಿಟ್ಟು ಸಂಪೂರ್ಣವಾಗಿ ಮನುಷ್ಯನಾಗಿ ದೇವರ ಮೇಲೆ ಅವಲಂಬಿತನಾಗಿ ಬದುಕಿದನು. ಓ, ಈಗ ಸ್ಪಷ್ಟವಾಯಿತು. ಇದು ಕೇವಲ ಒಂದು ನಾಟಕವಾಗಿರಲಿಲ್ಲ, ಬದಲಾಗಿ ಒಂದು ನೈಜವಾದ ಅನುಭವ. ಖಂಡಿತವಾಗಿಯೂ. ಹಾಗಾದ್ರೆ ಈ ಉತ್ತರಾಧಿಕಾರದ ಪ್ರಕ್ರಿಯೆ ನಡೆದದ್ದು ಹೇಗೆ? ಇದು ಕೇವಲ ಭೂಮಿಗೆ ಬಂದು ಪಾಪರಹಿತ ಜೀವನ ನಡೆಸಿ ವಾಪಸ್ ಹೋಗುವುದಾಗಿತ್ತೇ? ಇಲ್ಲ, ಅದಕ್ಕಿಂತ ಹೆಚ್ಚು ಆಳವಾಗಿತ್ತು. ಇದು ಒಂದು ನಿರ್ದಿಷ್ಟ ಪ್ರಕ್ರಿಯೆ ಮೂಲಕ ನಡೆಯಿತು, ಮತ್ತು ಆ ಪ್ರಕ್ರಿಯೆಯ ಕೇಂದ್ರ ಬಿಂದು ಶಿಲುಬೆ. ಶಿಲುಬೆ. ಹೌದು. ಮೂಲಗಳು ಹೇಳುವಂತೆ ದೇವರ ಎರಡನೇ ವ್ಯಕ್ತಿ, ಎರಡನೇ ಆದಾಮನಾಗಿ ಬಂದು ಸೃಷ್ಟಿಗಳ ಇಚ್ಛಾಶಕ್ತಿಯನ್ನು ಪೂರ್ಣಗೊಳಿಸಲು ನಿರ್ಧರಿಸಿದರು. ಎರಡನೇ ಆದಾಮನಾಗಿ ಬಂದು ಅಂದ್ರೆ ಮೊದಲ ಮಾನವನಾದ ಆದಾಮನು ಎಲ್ಲಿ ವಿಫಲನಾದನೋ ಅಲ್ಲಿ ಯಶಸ್ವಿಯಾಗಲು ಬಂದ್ರು ಎಂದರ್ಥವೇ? ಹೌದು, ನಿಖರವಾಗಿ. ಮೊದಲ ಆದಾಮನಿಗೆ ಕೊಟ್ಟಿದ್ದ ಆಜ್ಞೆ ಸರಳವಾಗಿತ್ತು, ವಿಧೇಯನಾಗಿರುವಂತ. ಆದರೆ ಅವನು ವಿಫಲನಾದ. ಹೌದು, ಇದರಿಂದಾಗಿ ಪಾಪವು ಸೃಷ್ಟಿಯನ್ನು ಪ್ರವೇಶಿಸಿತು. ಎರಡನೇ ಆದಾಮನಾದ ಯೇಸು ಮನುಷ್ಯನಾಗಿ ದೇವರ ಆಜ್ಞೆಗೆ ಸಂಪೂರ್ಣ ವಿಧೇಯತೆಯನ್ನು ತೋರಿಸಬೇಕಿತ್ತು. ಶಿಲುಬೆಯ ಮೇಲಿನ ಮರಣವು ಆ ವಿಧೇಯತೆಯ ಅಂತಿಮ ಪರೀಕ್ಷೆಯಾಗಿತ್ತು. ಅಂದ್ರೆ ಕಷ್ಟದಲ್ಲಿಯೂ ಸಾವಿನಂಚಿನಲ್ಲಿಯೂ ದೇವರ ಮಾತಿನ ಮೀರುವುದಿಲ್ಲ ಅಂತ ತೋರಿಸ್ಕೊಟ್ರು. ಹೌದು, ಆ ಪರಮ ವಿಧೇಯತೆಯ ಕ್ರಿಯೆಯ ಮೂಲಕ ಅವರು ದೇವರ ಹೆಸರನ್ನು ಮತ್ತು ಕಾಲ ಮತ್ತು ಸ್ಥಳದ ಅಧಿಕಾರವನ್ನು ಅಧಿಕೃತವಾಗಿ ನ್ಯಾಯಯುತವಾಗಿ ಉತ್ತರಾಧಿಕಾರವಾಗಿ ಪಡೆದರು. ಓಕೆ. ಅದು ಒಂದು ಕಾನೂನಾತ್ಮಕ ಮತ್ತು ದೈವಿಕ ಹಸ್ತಾಂತರವಾಗಿತ್ತು. ಅದು ಕೇವಲ ಭಾವನಾತ್ಮಕ ಕ್ಷಣವಾಗಿರಲಿಲ್ಲ, ಅದೊಂದು ವಿಶ್ವದ ಆಡಳಿತದ ಬದಲಾವಣೆಯ ಕ್ಷಣವಾಗಿತ್ತು. ಮೂಲಗಳಲ್ಲಿ ಏಕೈಕ ಪುತ್ರ ಮತ್ತು ಜ್ಯೇಷ್ಠ ಪುತ್ರ ಅನ್ನೋ ಪದಗಳನ್ನು ನಾನು ಗಮನಿಸಿದೆ. ಹೌದು, ಬಹಳ ಮುಖ್ಯವಾದದ್ದು. ಇವೆರಡೂ ಒಂದೇ ಅರ್ಥವನ್ನು ಕೊಡುತ್ತವೆಯೇ, ಅಥವಾ ಇವುಗಳ ನಡುವೆ ಏನಾದರೂ ಸೂಕ್ಷ್ಮ ವ್ಯತ್ಯಾಸವಿದೆಯೇ? ಇದು ಸ್ವಲ್ಪ ಗೊಂದಲಮಯವಾಗಿದೆ. ಇದೊಂದು ಪ್ರಮುಖವಾದ ಅಂಶ ಮತ್ತು ಈ ಯೋಜನೆಯನ್ನು ಅರ್ಥಮಾಡಿಕೊಳ್ಳಲು ಬಹಳ ಮುಖ್ಯ. ಏಕೈಕ ಪುತ್ರ ಅನ್ನೋದು ದೇವರ ಎರಡನೇ ವ್ಯಕ್ತಿಯ ದೈವತ್ವವನ್ನು, ಅಂದ್ರೆ ಅವರ ಅನನ್ಯತೆಯನ್ನು ಸೂಚಿಸುತ್ತೆ. ಸರಿ. ಅವರು ಅನಾದಿಕಾಲದಿಂದಲೂ ದೇವರಾಗಿದ್ದಾರೆ, ಸೃಷ್ಟಿಕರ್ತನ ಭಾಗವಾಗಿದ್ದಾರೆ. ಅವರಿಗೆ ಸಮಾನರಾದವರು ಯಾರೂ ಇಲ್ಲ. ಆ ಅರ್ಥದಲ್ಲಿ ಅವರು ಏಕೈಕ. ಹಾಗಾದ್ರೆ ಜ್ಯೇಷ್ಠಪುತ್ರ ಎಂದರೇನು? ಅವರು ಏಕೈಕ ಆಗಿದ್ರೆ ಜ್ಯೇಷ್ಠ ಅಂದ್ರೆ ಮೊದಲನೆಯವರು ಅಂತಾಯಿತು. ಬೇರೆಯವರು ಇದ್ದಾರೆ ಎಂದರ್ಥವೇ? ಹೌದು, ಇದೇ ಆ ಸೂಕ್ಷ್ಮ ವ್ಯತ್ಯಾಸ. ಅವರು ಸೃಷ್ಟಿಯಾಗಿ ಮಾನವನ ರೂಪದಲ್ಲಿ ಬಂದಾಗ ಓಕೆ, ಅವರು ದೇವರನ್ನು ನಂಬುವ ಇತರ ಸೃಷ್ಟಿಗಳಿಗೆ ಹಿರಿಯ ಸಹೋದರನಂತೆ ಆದರು. ಈ ಹೊಸ ಸಂಬಂಧದಲ್ಲಿ ಅವರು ಜ್ಯೇಷ್ಠಪುತ್ರ ಅಥವಾ ಚೊಚ್ಚಲ ಮಗನಾದರು. ಇದಕ್ಕೊಂದು ಉದಾಹರಣೆ ಕೊಡಬಹುದಾ? ಖಂಡಿತ. ಒಬ್ಬ ರಾಜನಿಗೆ ಒಬ್ಬನೇ ಮಗನಿದ್ದಾನೆ ಅಂದ್ಕೊಳ್ಳಿ. ಆತ ಏಕೈಕ ಉತ್ತರಾಧಿಕಾರಿ. ಸರಿ. ಆದ್ರೆ ಆ ರಾಜಕುಮಾರ ಸೈನ್ಯಕ್ಕೆ ಸೇರಿ ಬೇರೆಲ್ಲ ಸೈನಿಕರೊಂದಿಗೆ ತರಬೇತಿ ಪಡೆದು ತನ್ನ ಶೌರ್ಯ ಮತ್ತು ವಿಧೇಯತೆಯಿಂದ ಮೊದಲ ಸೈನಿಕ ಅಥವಾ ಕ್ಯಾಪ್ಟನ್ ಆಗಿ ಬಡ್ತಿ ಪಡೆಯುತ್ತಾನೆ. ಈಗ ಅವನು ರಾಜಕುಮಾರನೂ ಹೌದು, ಆದರೆ ತನ್ನ ಸಹ ಸೈನಿಕರಿಗೆ ಅವನು ಜ್ಯೇಷ್ಠ ಅಥವಾ ಹಿರಿಯ ನಾಯಕ. ಅವನು ದಾರಿ ತೋರಿಸ್ತಾನೆ. ಅದ್ಭುತವಾದ ಹೋಲಿಕೆ. ಹಾಗಾದರೆ ಅವರು ಜ್ಯೇಷ್ಠಪುತ್ರರಾದಾಗ ತಮ್ಮ ದೈವತ್ವವನ್ನು ಅಥವಾ ರಾಜಕುಮಾರನ ಪದವಿಯನ್ನು ಕಳೆದುಕೊಳ್ಳಲಿಲ್ಲ? ಇಲ್ಲ, ಖಂಡಿತ ಇಲ್ಲ. ಬದಲಾಗಿ ಇನ್ನೊಂದು ಜವಾಬ್ದಾರಿಯನ್ನು ವಹಿಸಿಕೊಂಡರು. ನಿಖರವಾಗಿ. ಇದೇ ಈ ಪರಿಕಲ್ಪನೆಯ ಸೌಂದರ್ಯ. ಅವರು ಜ್ಯೇಷ್ಠಪುತ್ರರಾದರೂ ಅವರ ದೈವತ್ವವು ಎಂದಿಗೂ ಬದಲಾಗುವುದಿಲ್ಲ. ಅವರು ಏಕೈಕ ಪುತ್ರನಾಗಿಯೂ ಉಳಿಯುತ್ತಾರೆ. ಓಕೆ. ಅಂದರೆ ದೇವರಾದ ಮಗನು ಒಬ್ಬನೇ. ಅವರು ಏಕಕಾಲದಲ್ಲಿ ಸಂಪೂರ್ಣ ದೇವರು ಮತ್ತು ಸಂಪೂರ್ಣ ಮಾನವರಾಗಿದ್ರು. ಸರಿ. ದೇವರು ಸೃಷ್ಟಿಯಾಗಿ ಅಧಿಕಾರವನ್ನು ಪಡೆದಿದ್ದಾಯಿತು. ಈ ಇಡೀ ಪ್ರಕ್ರಿಯೆಯ ಅಂತಿಮ ಪರಿಣಾಮವೇನು? ಇದರಿಂದ ಸೃಷ್ಟಿಗೆ ಮತ್ತು ನಮ್ಮಂತಹ ಸೃಷ್ಟಿಗಳಿಗೆ ಆಗೋ ಪ್ರಯೋಜನವೇನು? ಇದರ ಪರಿಣಾಮ ಎರಡು ಬಗೆಯದು. ಮೊದಲನೆಯದಾಗಿ, ಉತ್ತರಾಧಿಕಾರಿಯಾದ ಯೇಸು ಈಗ ಅಧಿಕಾರವನ್ನು ಹೊಂದಿದ್ದಾರೆ. ಹೌದು. ಅವರು ದೇವರ ಪ್ರೀತಿಯ ಆಜ್ಞೆಗೆ ವಿಧೇಯರಾಗದವರನ್ನು ನ್ಯಾಯ ತೀರ್ಪಿಗೆ ಒಳಪಡಿಸುತ್ತಾರೆ. ಇದರ ಅಂತಿಮ ಗುರಿ ಪಾಪವನ್ನು ಕಾಲ ಮತ್ತು ಸ್ಥಳದಿಂದ ಸಂಪೂರ್ಣವಾಗಿ ನಾಶ ಮಾಡುವುದು. ಸರಿ. ಇದು ಸೃಷ್ಟಿಯ ಪೂರ್ಣಗೊಳ್ಳುವಿಕೆ. ಹೌದು, ಪಾಪದ ಸಾಧ್ಯತೆ ಇಲ್ಲದ ಒಂದು ಪರಿಪೂರ್ಣ ಸ್ಥಿತಿಯನ್ನು ತಲುಪುವುದು. ಇದು ಮೊದಲನೇ ಪರಿಣಾಮ. ಎರಡನೇದು ಏನು?
ಎರಡನೇದಾಗಿ, ಮತ್ತು ಇದು ಅತ್ಯಂತ ಅದ್ಭುತವಾದ ವಿಷಯ, ಈ ಪ್ರಕ್ರಿಯೆಯು ಇತರ ಸೃಷ್ಟಿಗಳಿಗೆ ಒಂದು ನಂಬಲ ಸಾಧ್ಯವಾದ ಅವಕಾಶವನ್ನು ತೆರೆಯುತ್ತದೆ. ಯಾವ ರೀತಿಯ ಅವಕಾಶ? ಇಲ್ಲಿ ನಾವು ಒಂದು ವೇಳೆ ಹೀಗಾಗಿದ್ರೆ ಏನಾಗುತ್ತಿತ್ತು ಅಂತ ಯೋಚಿಸಬೇಕು. ದೇವರಾಗಿ ಅಂದ್ರೆ ಸೃಷ್ಟಿಯ ರೂಪ ತಾಳದೆ ನೇರವಾಗಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿದ್ದರೆ ಓಕೆ, ಸೃಷ್ಟಿಗಳಿಗೆ ಅದರಲ್ಲಿ ಪಾಲು ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಯಾಕಂದ್ರೆ ಸೃಷ್ಟಿಗಳು ಎಂದಿಗೂ ದೇವರಾಗಲು ಸಾಧ್ಯವಿಲ್ಲ. ನಾವು ಮತ್ತು ದೇವರ ನಡುವೆ ಯಾವಾಗಲೂ ಒಂದು ಅಂತರವಿರುತ್ತಿತ್ತು. ಒಂದು ನಿಮಿಷ, ಇದು ಬಹಳ ದೊಡ್ಡ ವಿಷಯ. ಅಂದ್ರೆ ದೇವ್ರು ಈ ದಾರಿಯನ್ನು ಆರಿಸ್ಕೊಂಡಿದ್ರಿಂದಲೇ ಬೇರೆಯವರಿಗೆ ದಾರಿ ತೆರೆತು. ಹೌದು, ಖಂಡಿತ. ಅವರು ನೇರವಾಗಿ ದೇವರಾಗಿ ಅಧಿಕಾರ ಸ್ಥಾಪಿಸಿದ್ರೆ ಮನುಷ್ಯರಿಗೆ ಆ ದೈವಿಕ ಆಡಳಿತದಲ್ಲಿ ಪಾಲುದಾರಳಾಗಲು ಸಾಧ್ಯವೇ ಇರುತ್ತಿರಲಿಲ್ಲ. ಇದು ಕೇವಲ ರಕ್ಷಣೆಯಲ್ಲ, ಇದೊಂದು ರೀತಿ ಪ್ರಮೋಷನ್ ಇದ್ದಾಗೆ. ಅತ್ಯುತ್ತಮ ಮಾತು. ಪ್ರಮೋಷನ್ ಅನ್ನೋದು ಸರಿಯಾದ ಪದ. ದೇವರು ಸೃಷ್ಟಿಯಾಗಿ ಉತ್ತರಾಧಿಕಾರವನ್ನು ಪಡೆದಿದ್ದರಿಂದ ಆತನ್ನು ಹಿಂಬಾಲಿಸುವ ಸೃಷ್ಟಿಗಳಿಗೂ ಆ ಉತ್ತರಾಧಿಕಾರವನ್ನು ಹಂಚಿಕೊಳ್ಳುವ ಅವಕಾಶ ದೊರೆಯುತ್ತದೆ. ವಾವ್! ಜ್ಯೇಷ್ಠ ಪುತ್ರನಾದ ಹಿರಿಯ ಸಹೋದರನ ಜೊತೆಯಲ್ಲಿ ಅವನ ತಮ್ಮಂದಿರಿಗೂ ಆಸ್ತಿಯಲ್ಲಿ ಪಾಲು ಸಿಕ್ಕ ಹಾಗೆ, ಮೂಲಗಳು ಈ ಸಹ ಉತ್ತರಾಧಿಕಾರವನ್ನು 1000 ವರ್ಷಗಳ ರಾಜ್ಯ ಅಂತ ಕರೀತವೆ. ಅಂದ್ರೆ ಸೃಷ್ಟಿಗಳಿಗೆ ದೈವಿಕ ಆಡಳಿತದಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗುತ್ತದೆ. ಇದು ನಿಜಕ್ಕೂ ಒಂದು ದೊಡ್ಡ ಅವಕಾಶ. ಹೌದು. ಕೇವಲ ಕ್ಷಮೆ ಸಿಕ್ಕಿದ್ದಲ್ಲ, ಜೊತೆಯಲ್ಲಿ ಆಳುವ ಹಕ್ಕು ಸಿಕ್ಕಿತು. ಹೌದು. ಮತ್ತು ಕೊನೆಯದಾಗಿ ಒಂದು ಪ್ರಮುಖ ವಿಷಯವನ್ನು ನಾವು ಮರೆಯಬಾರದು. ಏನು? ದೇವರು ಸೃಷ್ಟಿಯಾಗಿ ಬಂದರೂ ಅವರು ದೇವರಾಗಿಯೇ ಉಳಿದಿದ್ದಾರೆ. ಅವರ ದೈವತ್ವಕ್ಕೆ ಯಾವುದೇ ಕುಂದು ಬಂದಿಲ್ಲ. ಸರಿ. ಆದ್ದರಿಂದ ಎಲ್ಲಾ ಸೃಷ್ಟಿಗಳು ಅವರಿಗೆ ದೇವರಿಗೆ ಸಲ್ಲಬೇಕಾದ ಗೌರವ ಮತ್ತು ಆರಾಧನೆಯನ್ನು ಸಲ್ಲಿಸಬೇಕು. ಅವರು ನಮ್ಮ ಹಿರಿಯ ಸಹೋದರರಾದರೂ ಅವರು ನಮ್ಮ ಸೃಷ್ಟಿಕರ್ತನೂ ಹೌದು. ಹಾಗಾದರೆ ಇವತ್ತಿನ ನಮ್ಮ ಚರ್ಚೆಯನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ, ದೇವರು ಮನುಷ್ಯನ ರೂಪ ತಾಳಿದು ಕೇವಲ ಪಾಪಕ್ಕೆ ಶಿಕ್ಷೆ ಅನುಭವಿಸಲು ಮಾತ್ರವಲ್ಲ. ಅಲ್ಲ, ಅದಕ್ಕಿಂತ ದೊಡ್ಡದು. ಅದೊಂದು ವಿಶಾಲವಾದ ಕಾನೂನಾತ್ಮಕವಾದ ಯೋಜನೆ. ಕಾಲ ಮತ್ತು ಸ್ಥಳದ ಮೇಲಿನ ಅಧಿಕಾರವನ್ನು ಉತ್ತರಾಧಿಕಾರಿಯಾಗಿ ನ್ಯಾಯಯುತವಾಗಿ ಮರಳಿ ಪಡೆದು ಪಾಪವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಸೃಷ್ಟಿಯನ್ನು ಪೂರ್ಣಗೊಳಿಸುವುದು ಅದರ ಗುರಿ. ಹೌದು. ಮತ್ತು ಈ ಪ್ರಕ್ರಿಯೆಯ ಮೂಲಕ ಇತರ ಸೃಷ್ಟಿಗಳಿಗೂ ದೈವಿಕ ಉತ್ತರಾಧಿಕಾರದಲ್ಲಿ ಪಾಲುದಾರರಾಗುವ ಮಾರ್ಗವನ್ನು ತೆರೆದರು. ಇದು ಕೇವಲ ಕ್ಷಮೆಯಲ್ಲ, ಬದಲಾಗಿ ಉನ್ನತ ಸ್ಥಾನಕ್ಕೇರಿಸುವ ಸಹ ಆಡಳಿತಗಾರರನ್ನಾಗಿ ಮಾಡುವ ಒಂದು ಕ್ರಿಯೆ. ಈ ಇಡೀ ಚರ್ಚೆಯು ಒಂದು ಆಳವಾದ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತದೆ. ಸರ್ವಶಕ್ತನಾದ ಸೃಷ್ಟಿಕರ್ತನು ವಿಧೇಯತೆಯನ್ನು ತೋರಿಸಲು ಮತ್ತು ಅಧಿಕಾರವನ್ನು ನ್ಯಾಯಯುತವಾಗಿ ಪಡೆಯಲು ಸೃಷ್ಟಿಯ ರೂಪ ತಾಳಬೇಕಾಯಿತು ಎನ್ನುವ ಈ ಪರಿಕಲ್ಪನೆಯು ನಿಜವಾದ ಅಧಿಕಾರ ಮತ್ತು ನಮ್ರತೆಯ ನಡುವಿನ ಸಂಬಂಧದ ಬಗ್ಗೆ ನಮಗೆ ಏನನ್ನು ಹೇಳುತ್ತದೆ?